ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಫೇಲ್ಯೂರ್ ಪ್ರಧಾನ ಮಂತ್ರಿ ಅಂತಾರಲ್ಲ ಅಂತವರು ಈ ವಿಡಿಯೋನ ನೋಡಿ. 1991ನಲ್ಲಿ ನಮ್ಮ ಇಂಡಿಯಾ ಮತ್ತೆ ಸ್ವಾತಂತ್ರ್ಯನ ಕಳ್ಕೋತಿತ್ತು ಮನಮೋಹನ್ ಸಿಂಗ್ ಅವ್ರು ಏನಾದರೂ ಇರಲಿಲ್ಲ ಅಂದಿದ್ರೆ. 1991ನಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿತ್ತಂದ್ರೆ ಕೇವಲ 15 ದಿನಕ್ಕೆ ಆಗೋಷ್ಟು ಹಣ ಅಷ್ಟೇ ಉಳಿದಿತ್ತು. ಆ ಟೈಮ್ಗೆ ಎಲ್ರಿಗೂ ಅನಿಸ್ತಾ ಇತ್ತು ಮತ್ತೆ ನಾವು ನಮ್ಮ ಸ್ವಾತಂತ್ರ್ಯನ ಕಳ್ಕೊಂಡು ಗುಲಾಮರಾಗ್ಬಿಡ್ತೀವಿ ಅಂತ. ಆ ಟೈಮಲ್ಲಿ ಪ್ರಧಾನ ಮಂತ್ರಿ ಆಗಿದ್ದವರು PV ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ನಾವು PMಗೆ ಕೊಡೋ ಅಂತ ಎಲ್ಲ ರೈಟ್ಸ್ ನಿಮಗೆ ಕೊಡ್ತೀವಿ, ಈ ದೇಶನ ಉಳಿಸಿ, ಈ ದೇಶದ ಪರಿಸ್ಥಿತಿಯನ್ನು ಸುಧಾರಿಸಿ ಅಂತ ಅವರು ಹೇಳ್ತಾರೆ. ಆವಾಗ ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾರೆ ಅಂದರೆ, ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ 67 ಟನ್ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡಲ್ಲಿ ಅಡವಿಟ್ಟು ಸಾಲವನ್ನು ಪಡಿತಾರೆ. ಅದ್ರ ಜೊತೆಗೆ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಹಾಗೆ ಗ್ಲೋಬಲೈಸೇಷನ್ ಅನ್ನೋ ಫೈನಾನ್ಸ್ ಪಾಲಿಸೀಸ್ನ ಜಾರಿಗೆ ತಂದು ನಮ್ಮ ದೇಶ ದಿವಾಳಿ ಆಗೋದನ್ನು ತಪ್ಪಿಸ್ತಾರೆ. ಇವತ್ತು ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವರು ನಮ್ಮ ಜೊತೆ ಇಲ್ಲ, ಬಟ್ ಅವರ ಮಾಡಿರೋ ಈ ಒಂದು ಕೆಲಸದಿಂದ ನಮ್ಮ ದೇಶ ವರ್ಲ್ಡ್ 5th ಲಾರ್ಜೆಸ್ಟ್ ಎಕಾನಮಿ ಆಗಿ ನಿಂತಿದೆ.